ಓಕೆ ಸರ್. ಈಗ ನಿಮಗೆ ಡೈರೆಕ್ಟರ್ ಅಂತ ಬಂದಾಗ ಡೈರೆಕ್ಟರ್ ಏನು ಖುಷಿ ಕೊಟ್ಟಿದ್ದಾರೆ ಸರ್ ಡೈರೆಕ್ಟರ್ ಬಗ್ಗೆ ನಿಮಗೆ? ನಮ್ಮ ಈ ಸಿನಿಮಾ ಡೈರೆಕ್ಟರ್ ಶ್ರೀನಿವಾಸ್ ರಾಜು ಅಂತ ಬಂದಾಗ ಅವರು ಏನೇನು ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಕೆಲಸ ಬಂದಾಗ? ದ ವೇ ಹಿ ಟೇಕ್ಸ್ ವರ್ಕ್. ಅಂದರೆ ಜವಾಬ್ದಾರಿ ನಿಮ್ಮ ಮೇಲೆ ಹಾಕ್ಬಿಡ್ತಾರೆ. ಜವಾಬ್ದಾರಿ ಅಂದರೆ ಸೀನ್ ಕೊಟ್ಬಿಟ್ಟು ಸರ್ ನಂದಿದು ಸೀನು ಈ ಕ್ಯಾರೆಕ್ಟ್ರಾಗಿ ನೀವು ತೊಗೊಳ್ಳಿ ಸರ್ ಅಂತಾರೆ. ನಿಮ್ಗೆ ಆ ಥರ ಜವಾಬ್ದಾರಿ ಆಗ್ತಾಗ ತುಂಬ ಆಗ್ಬಿಡುತ್ತೆ. ಇಲ್ಲ ಒಬ್ಬೊಬ್ಬರು ಇರ್ತಾರೆ ನಿಮ್ಗೆ ಮಾಡಿ ತೋರಿಸ್ತಾರೆ, ಸರ್ ಈ ಥರ ಇಲ್ಲಿ ಬರ್ತೀರಾ ಹಿಂಗೆ ಕೂತ್ಕೋತೀರ ಹೀಗೆ ಮಾಡಬೇಕು ನೀವು ಅಂತ. ಅದು ಲಿಮಿಟ್ ಆಗ್ಬಿಡುತ್ತೆ ನಿಮಗೆ. ಈಗ ನಾನು ಯಶೋದವರೇ ಇಲ್ಲಿ ಕೂತ್ಕೊಂಡು ನೀವು ಈ ಕೈ ಹಿಂಗೆ ಇಟ್ಕೊಂಡು ಹಿಂಗೆ ಮಾತಾಡಬೇಕು, ಲಿಮಿಟ್ ಅದು. ಯಶೋದವರೇ ಇದು ಡೈಲಾಗು ಹೆಂಗೆ ಮಾಡ್ತೀರಿ ಅಂತ ಹೇಳಿದಾಗ ನಿಮ್ಮ ಥಾಟ್ಸು ನೂರಾರು ಬರುತ್ತೆ. ಅದರಲ್ಲಿ ಒಂದು ಫಿಕ್ಸ್ ಮಾಡಿಕೊಂಡು ನೀವು ಆ್ಯಕ್ಟ್ ಮಾಡ್ತೀರಿ. ಸೊ ಅದು ನಂಗೆ ಭಾಳ ಇಷ್ಟ ಆಯಿತು. ಒಬ್ಬ ಆ್ಯಕ್ಟರ್ಗೆ ಒಂದು ಫ್ರೀಡಮ್, ಪರ್ಫಾರ್ಮರ್ಗೆ ಒಂದು ಫ್ರೀಡಮ್ ಬೇಕಾಗುತ್ತೆ. ಆ ಫ್ರೀಡಮ್ ಕೊಡ್ತಾರೆ ಅವರು. ಅದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇಂಪ್ರೂವೈಸೇಷನ್ ಆಗಿರ್ಬೋದು, ಆವಾಗ ಅದು ಟೀಮ್ ವರ್ಕ್ ಆಗ್ಬಿಡುತ್ತೆ. ಓಕೆ, ನನ್ನಂತೆ ನಿಮಗೆ ನೂರಾರು ಅಭಿಮಾನಿಗಳು ಇರ್ತಾರೆ ಸರ್. ಈಗ ಸಿನಿಮಾ ರಸಿಕರು ಇರ್ತಾರೆ. ಈಗ ಈ ಸಿನಿಮಾನ ನಾನು ಯಾಕೆ ನೋಡಬೇಕು, ಮನರಂಜನೆ ಬಿಟ್ಟು ಬೇರೆ ಹೊರತುಪಡಿಸಿ ಬೇರೆ ಏನು ಸಿಗುತ್ತೆ ಸರ್ ಹೇಳೋದಾದ್ರೆ? ನಿಮ್ಮ ಗಣೇಶ್ ಸಿನಿಮಾ. ಗಣೇಶ್ ಸಿನಿಮಾ, ಹೌದು, ನಿಮ್ಮ ಸಿನಿಮಾ ಇದು. ಆ್ಯಂಡ್ ಈ ಸಾಂಗ್ ಈ ಮಟ್ಟದ ಹಿಟ್ ಮಾಡಿದ್ದಾರೆ ಅಂದರೆ ನನಗೆ ಒಂದೊಂದ್ಸಲಿ ಅನಿಸುತ್ತೆ, ನನ್ನ ಸಾಂಗ್ ಈ ಮಟ್ಟದ ಹಿಟ್ ಆಗಿದೆ ಅಂದರೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಇವರು. ಹೌದು ಸರ್, ಎಷ್ಟು ವೆಯ್ಟಿಂಗಲ್ಲಿತ್ತು ನನ್ನ ಸಾಂಗ್ ಹಿಟ್ ಆಗಬೇಕು ಅಂತ. ಓಕೆ ಅನಿಸುತ್ತೆ ನನಗೆ ಒಂದೊಂದ್ಸಲಿ. ಸೊ ನಿಮ್ಮ ಗಣೇಶನ್ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಆ್ಯಂಡ್ ತುಂಬ ಕಲರ್ಫುಲ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಎಲ್ರಿಗೂ ಭಾಳ ಖುಷಿ ಕೊಡುತ್ತೆ, ಖುಷಿ ಹಂಚುತ್ತೆ ಈ ಸಿನಿಮಾ. ಆ ಖುಷಿನ ನೀವು ಬೇರೆಯವ್ರಿಗೆ ಹಂಚಿ ಅವರು ಕೂಡ ಬಂದು ಸಿನಿಮಾ ನೋಡೋ ಥರ ಮಾಡಬೇಕು. ಸರ್, ನನಗೆ ನಿಮ್ಮಲ್ಲಿ ತುಂಬ ಇಷ್ಟ ಆಗುವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನೀವು ಈ ಪ್ರಚಾರವನ್ನು ಇಷ್ಟಪಡದಂತಹ ಒಬ್ಬ ನಾಯಕ ಅಂತಲೇ ಹೇಳ್ಬೋದು, ಒಬ್ಬ ಹೀರೋ ಅಂತಲೇ ಹೇಳ್ಬೋದು. ಈಗ ನಾವೇ ಹಲವಾರು ವೇದಿಕೆಗೆ ಕರೆದಿರ್ತೀವಿ ಅಥವಾ ಇನ್ನೊಂದೆಲ್ಲ ಕರಿತೀವಿ, ಇಲ್ಲ ಸಿನಿಮಾ ಟೈಮಲ್ಲಿ ಬರ್ತೀನಿ ಸಿನಿಮಾ, ಆ ಥರ. ಯಾಕೆ ಆ ಥರ ಒಂದು ಇದು ಅಂತ ಹೇಳಿ ಕೆಲವ್ರಿಗೆ ಇರುತ್ತೆ, ನಾವು ಪ್ರಚಾರದಲ್ಲೇ ಇರಬೇಕು, ಏನೋ ಒಂದು ಮಾಡ್ತಾ ಇರಬೇಕು ಅಂತ ಇರುತ್ತೆ. ಬಟ್ ನೀವಂತ ಆ ಪ್ರಚಾರವನ್ನು ದ್ವೇಷ ಮಾಡುವಂತಹ ಏಕೈಕ ನಟ ಅಂತಿದ್ರೆ ನೀವು ಅಂತ ಅನ್ಸುತ್ತೆ. ದ್ವೇಷ ಅಂತಲ್ಲ, ಯಾವ ಟೈಮಲ್ಲಿ ಮಾತಾಡಬೇಕು ಅನ್ನೋದು ಒಂದು ನಿರ್ಧಾರ ಅಲ್ವಾ. ಸೊ ಹಾಗಾಗಿ ಸಿನಿಮಾ ಮಾತಾಡಬೇಕು ಹೊರತು ನಾನು ಮಾತಾಡಬಾರ್ದು. ನಾನು ಸಿನಿಮಾ ಬಗ್ಗೆ ಹೇಳಬೇಕಷ್ಟೇ. ನಾನು ಒಬ್ಬ ಗಣೇಶನಾಗೆ ಮಾತಾಡಬೇಕಾಗುತ್ತೆ. ನೀವು ಸಿನಿಮಾ ನೋಡೋದು ಗೋಲ್ಡನ್ ಸ್ಟಾರ್ಗೋಸ್ಕರ, ನಾನು ಗಣೇಶ್. ನೀವು ಇಷ್ಟಪಡೋದು ಗೋಲ್ಡನ್ ಸ್ಟಾರು, ಅವನ ಪಾತ್ರನ. ಗಣೇಶ್ ಹೇಗಿರ್ತಾನೆ ಅನ್ನೋದಷ್ಟೇ ನೀವು ಇಷ್ಟಪಡ್ತೀರಿ. ಓಕೆ, ನೀವು ನಿಮ್ಗೇನು ಗಣೇಶ್ ಬಗ್ಗೆ ಅನ್ಸಿದ್ರು ಕೂಡ ಚಿತ್ರದಲ್ಲಿ ಮಾಡಿರೋ ಪಾತ್ರಗಳು ಬರ್ತಾ ಇರುತ್ತೆ ನಿಮ್ಮ ಕಣ್ಣು ಮುಂದೆ. ಸೊ ನನ್ನ ಪ್ರಕಾರ ಯಾವಾಗಲೂ ಸಿನಿಮಾ ಮಾತಾಡಬೇಕು. ಆ್ಯಂಡ್ ನಾನು ತುಂಬಾ ಪ್ರೈವೇಸಿನ ಇಷ್ಟಪಡ್ತೀನಿ. ಓಕೆ, ನನ್ನ ಪುಸ್ತಕ, ನನ್ನ ಮ್ಯೂಸಿಕ್ಕು, ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಬೇರೆ ಬೇರೆ ಕೆಲಸಗಳು ಅಷ್ಟೇ. ಪ್ರಚಾರ ಅನ್ನೋದಕ್ಕಿಂತ ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಹೌದು ಸರ್. ಓಕೆ, ನನ್ನ ಪಾಡ್ ನಾನು ಇರೋಕ್ಕೆ ಇಷ್ಟಪಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.